35ನೇ ಕ್ವಶನನ್ನು ನಾನು ಇಲ್ಲಿ ಕಲಿಸ್ತಾ ಇದ್ದೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಹಾಸ್ಪಿಟ್ಲಲ್ಲಿ ಒಂದು ಈಗ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದು ಈ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ. ಇದಕ್ಕೆ 3 ಮಾರ್ಕ್ಸ್ ಸಿಗ್ತಾ ಇದೆ ಆಯಿತಾ. ಅಭಿಜಿತ್ ಅಂತ ಇದ್ದಾನೆ, ರಿಸೆಪ್ಷನಿಸ್ಟ್ ಅಂತ ಇದ್ದಾನೆ. ಕ್ಯಾನ್ ಯು ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಅ ಡೆಂಟಿಸ್ಟ್? ಈಗ ರಿಸೆಪ್ಷನಿಸ್ಟ್ ಅಂತಂದರೆ ಅಲ್ಲಿ ರಿಸೆಪ್ಷನಿಸ್ಟ್ ಅಂತ ಇರ್ತಾರೆ. ಅವ್ರಿಗೆ ಹೋಗಿ ಅಭಿಜಿತ್ ಏನು ಕೇಳ್ದಾನೆ ಅಂತಂದರೆ ಕ್ಯಾನ್ ಯು ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ದ ಡೆಂಟಿಸ್ಟ್? ನನಗೆ ಡೆಂಟಿಸ್ಟ್ನ ಭೇಟಿ ಆಗಬೇಕು, ಮೀಟ್ ಆಗಬೇಕು, ಒಂದು ಅಪಾಯಿಂಟ್ಮೆಂಟ್ ಸಿಗುತ್ತಾ? ಆವಾಗ ರಿಸೆಪ್ಷನಿಸ್ಟ್ ಹೇಳ್ತಾನೆ, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಅಗ್ರೀಯಿಂಗ್ ಅಂತ ಕೊಟ್ಟಿದ್ದಾರೆ. ಶೋರ್ ಸರ್ ಐ ವಿಲ್. ಅಟ್ ವಾಟ್ ಟೈಮ್ ಡೂ ಯು ವಾಂಟ್ ಟು ದ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಆವಾಗ ಅಭಿಜಿತ್ ಹೇಳಬೇಕು, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಅಭಿಜಿತ್ ಹೇಳಬೇಕು. ಏನಂತ ಹೇಳಬೇಕಂತಂದರೆ ಅಟ್ 11 AM ಗಿವಿಂಗ್ ದ ಇನ್ಫಾರ್ಮೇಷನ್. ಹಿಂಟ್ ಕೊಟ್ಟಿದ್ದಾರೆ. ಅಟ್ 11 AM 12 AM 1 AM 1 PM ಯಾವುದಾದ್ರೂ ನೀವು ಹಾಕ್ಬೋದು. ಅದಾದ ನಂತರ ರಿಸೆಪ್ಷನಿಸ್ಟ್ ಏನು ಹೇಳ್ತಾನೆ ಅಂತಂದರೆ ಓಕೆ ಐ ವಿಲ್ ಬುಕ್ ಇಟ್. ಅಭಿಜಿತ್ ಅವಾಗ ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು, ಎಕ್ಸ್ಪ್ರೆಸ್ಸಿಂಗ್ ದ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಸರ್. ಇಷ್ಟು ಮಾಡಿದರೆ ನಮಗೆ ಇಲ್ಲಿಗೆ 3 ಮಾರ್ಕ್ಸ್ ಸಿಗ್ತಾ ಇದೆ. ಹಾಗಿದ್ರೆ ನಾನು ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು ಸಲ ನಾನು ನಿಮಗೆ ರಿವಿಷನ್ ಮಾಡಲೇಬೇಕು, ಅದನ್ನು ಹಾಗೆ ಬಿಟ್ಟರೆ ಬರಲ್ಲ ಅದು. ಸೊ ಇಲ್ಲಿ ರಿಸೆಪ್ಷನಿಸ್ಟ್ ಮತ್ತು ಅಭಿಜಿತ್ ಅಂತ 2 ಸನ್ನಿವೇಶವನ್ನು ಕೊಟ್ಟಿದ್ದಾರೆ. ಅಭಿಜಿತ್ ಡೆಂಟಿಸ್ಟ್ ಕಡೆ ಹೋಗಿರ್ತಾನೆ, ರಿಸೆಪ್ಷನಿಸ್ಟ್ ಮತ್ತು ಅಭಿಜಿತ್ ಇಬ್ಬರ ಮಧ್ಯೆ ಕಾನ್ವರ್ಸೇಷನ್ ನಡೆಯುತ್ತೆ. ಇಲ್ಲಿ ಬ್ಲ್ಯಾಂಕ್ ಕೊಟ್ಟಿರ್ತಾರೆ, ಇಲ್ಲಿ ಹಿಂಟ್ ಕೊಟ್ಟಿರ್ತಾರೆ. ಇದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು. 3 ಮಾರ್ಕ್ಸನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಬರಬಾರ್ದು. ಅಭಿಜಿತ್ ಕ್ಯಾನ್ ಯು ಬುಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ದ ಡೆಂಟಿಸ್ಟ್? ಅವನು ರಿಸೆಪ್ಷನಿಸ್ಟಿಗೆ ಕೇಳ್ತಾನೆ. ರಿಸೆಪ್ಷನಿಸ್ಟ್ ಏನು ಹೇಳ್ತಾನೆ, ಶೋರ್ ಸರ್ ಐ ವಿಲ್. ಅಗ್ರೀಯಿಂಗ್ ಅಂತ ಕೊಟ್ಟಿದ್ದಾರೆ, ಓಕೆ ಒಪ್ಕೋಬೇಕಲ್ವಾ. ಸೊ ಹಾಗಾಗಿ ಶೋರ್ ಸರ್, ಓಕೆ ಸರ್, ಐ ವಿಲ್. ಅಟ್ ವಾಟ್ ಟೈಮ್ ಡೂ ಯು ವಾಂಟ್ ಟು ದ ಅಪಾಯಿಂಟ್ಮೆಂಟ್? ನಿಮ್ಗೆ ಯಾವ ಟೈಮಿಗೆ ಅಪಾಯಿಂಟ್ಮೆಂಟ್ ಬೇಕಂತಂದರೆ ಅಭಿಜಿತ್ ಇಲ್ಲಿ ಇದೆ, ಡ್ಯಾಶ್ ಕೊಟ್ಟಿದ್ದಾರೆ, ಗಿವಿಂಗ್ ದ ಇನ್ಫಾರ್ಮೇಷನ್. ಎಷ್ಟು ಗಂಟೆಗೆ ನಿಮಗೆ ಬೇಕಾಗುತ್ತೆ? ಹಾಗಾಗಿ ಅಟ್ 11 AM ಅಂತ ಬರೆದು ಬಿಡಿ. 2 ಮಾರ್ಕ್ಸ್ ನಮಗೆ ಸಿಗ್ತಾ ಇಲ್ಲಿ. ಹಾಗಾಗಿ ರಿಸೆಪ್ಷನಿಸ್ಟ್ ಓಕೆ ಐ ವಿಲ್ ಬುಕ್ ಇಟ್. ಅಭಿಜಿತ್ ಹೇಳ್ತೀನಿ ಈಗ ಎಕ್ಸ್ಪ್ರೆಸ್ಸಿಂಗ್ ದ ಗ್ರ್ಯಾಟಿಟ್ಯೂಡ್ ಅಂತಂದರೆ ಥ್ಯಾಂಕ್ ಯು, ಐ ಆಮ್ ಗ್ರೇಟ್ಫುಲ್, ಈ ರೀತಿ ಹೇಳ್ಬೋದು. ಆವಾಗ ಥ್ಯಾಂಕ್ ಯು ಇಷ್ಟು ಹೇಳಿಬಿಟ್ರೆ ನಮಗೆ 3 ಮಾರ್ಕ್ಸ್ ಬಂತು. ಇಷ್ಟನ್ನು ನಾವು ಎಷ್ಟು ಎರಡು ನಿಮಿಷದಲ್ಲಿ ಕಲ್ತ್ಬಿಟ್ವಿ. ಇದಿಷ್ಟು ಈ ಒಂದು ವೀಡಿಯೋದಲ್ಲಿ. ಯಾರು ಗ್ರಾಮರ್ ಕ್ಲಾಸನ್ನು ಏನೂ ನೋಡಿಲ್ಲ, ನಾಳೆ ಎಕ್ಸಾಮ್ಗೋಸ್ಕರ ಒಂದು ಗ್ರಾಮರ್ ಕ್ಲಾಸ್, 1 ಶಾರ್ಟ್ ಗ್ರಾಮರ್ ಎಲ್ಲ ಮಾಡಿದ್ದೀನಿ. ಹೋಗಿ ಆ ಒಂದು ವೀಡಿಯೋನ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದಿಷ್ಟು ಈ ಒಂದು ವೀಡಿಯೋದಲ್ಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.